ಚಿಂತನೆ ಪ್ರಾರ್ಥನೆ. ಚಿಂತನೆ ವಿದ್ಯಾರ್ಥಿ ಜೀವನ. ಸುಂದರೋಪಿ ಸುಶೀಲೋಪಿ ಕುಲೀನೋಪಿ ಮಹಾದನಃ ಶೋಭತೆ ನ ವಿನಾ ವಿದ್ಯಾ ವಿದ್ಯಾ ಸರ್ವಸ್ಯ ಭೂಷಣಂ ಎಂದಿದೆ ಸುಭಾಷಿತ. ಅಂದರೆ ಸುಂದರನಾದರೂ, ಒಳ್ಳೆಯ ನಡತೆಯವನಾದರೂ, ಸದ್ವಂಶದಲ್ಲಿ ಹುಟ್ಟಿದವನಾದರೂ, ಬಹಳ ಐಶ್ವರ್ಯವುಳ್ಳವನಾದರೂ ವಿದ್ಯೆ ಇಲ್ಲದೆ ಮನುಷ್ಯ ಶೋಭಿಸುವುದಿಲ್ಲ. ಸುಖವನ್ನೇ ಬಯಸುವವನು ವಿದ್ಯೆಯನ್ನು ಕೈಬಿಡಬೇಕು, ವಿದ್ಯೆಯನ್ನೇ ಬಯಸುವವನು ಸುಖವನ್ನು ಕೈಬಿಡಬೇಕು. ಏಕೆಂದರೆ ಸುಖಾರ್ಥಿಗೆ ವಿದ್ಯೆಯಾಗಲಿ ವಿದ್ಯಾರ್ಥಿಗೆ ಸುಖವಾಗಲಿ ಹೇಗೆ ತಾನೇ ಸಿಕ್ಕೀತು? ದೇಶದ ಸಂಪತ್ತಿಗೆ ಅಲ್ಲಿನ ಚಿನ್ನಾಭರಣ, ಆಸ್ತಿ, ಮುಂಗಟ್ಟು, ಉದ್ದಿಮೆ, ಹಣವೇ ಮುಖ್ಯವಲ್ಲ. ಅಲ್ಲಿನ ಜನರ ವಿದ್ಯೆ, ಬುದ್ಧಿ, ನಡತೆ, ನ್ಯಾಯ, ನಿಷ್ಠೆಗಳು ಕಾರಣವಲ್ಲವೇ? ಅದರಲ್ಲೂ ವಿದ್ಯೆಯ ಮೂಲಕ ಬೇರೆಲ್ಲವನ್ನೂ ಪಡೆಯಬಹುದು ಎಂದು ನಂಬಿರುವವರು ನಾವು. ಅಂದರೆ ಜೀವಿಸುವ ಪ್ರತಿ ವ್ಯಕ್ತಿಯೂ ವಿದ್ಯಾವಂತನಾಗಿ, ಬುದ್ಧಿವಂತನಾಗಿ, ಸನ್ನಡತೆಯಿಂದ ಧರ್ಮ ಪಾಲನೆ ಮಾಡುತ್ತಾ ಪರಸ್ಪರ ಸಹಕಾರದಿಂದ ಬದುಕನ್ನು ನಡೆಸಿದಾಗ ಅದು ಶಾಶ್ವತ ಸಂಪತ್ತು ಎಂದು ಚಾಣಕ್ಯ ತನ್ನ ಅರ್ಥಶಾಸ್ತ್ರದಲ್ಲಿ ಹೇಳಿದ್ದಾನೆ. ಆದುದರಿಂದ ನಮ್ಮ ವಿದ್ಯಾರ್ಥಿಗಳಲ್ಲಿ ಈ ವಿಷಯವನ್ನು ತಿಳಿಸುವ ಮೂಲಕ ಅವರ ಜೀವನ ಸುಖಕರವಾಗಿರಲು ಪ್ರಯತ್ನ ಪಡೋಣ. ನಾವು ಓದುವ ವಿಷಯವನ್ನು ಪ್ರೀತಿಯಿಂದ ಪ್ರಾರಂಭ ಮಾಡಬೇಕು. ಅದರ ಸವಿಯನ್ನು, ಅಂದವನ್ನು ಅರಿತುಕೊಂಡು ಕಲಿಯಲು ತೀವ್ರವಾಗಿ ಪ್ರಯತ್ನಿಸಬೇಕು. ಪ್ರಾರಂಭದಲ್ಲಿ ಗಟ್ಟಿಯಾಗಿ ಓದುವ ಅಭ್ಯಾಸ ಮಾಡಿ ಸ್ವಲ್ಪ ಸಮಯದ ನಂತರ ಸಾಮಾನ್ಯ ಸ್ಥಿತಿಗೆ ಬರಬೇಕು. ಪ್ರಶಾಂತ ವಾತಾವರಣದಲ್ಲಿ ಉತ್ತಮ ಗಾಳಿ, ಬೆಳಕು ಇರುವ ಕಡೆ ಕುಳಿತು ಓದಬೇಕು. ಓದುವಾಗ ಉಸಿರಾಟ ಸಮಸ್ಥಿತಿಯಲ್ಲಿರಬೇಕು, ಬೆನ್ನು ಬಾಗಿರಬಾರದು. ಅದಕ್ಕಾಗಿ ಸ್ವಲ್ಪ ಮಟ್ಟಿಗೆ ಯೋಗ, ಪ್ರಾಣಾಯಾಮದ ಅಭ್ಯಾಸ ಮಾಡಿದರೆ ಅನುಕೂಲ. ಹಿರಿಯರ ಮಾತಿನಂತೆ ಚಿತ್ರ ಬಿಡಿಸುವುದು ಕೈಗೆ ಅಭ್ಯಾಸವಾಗಿರುವಂತೆ ಒಳ್ಳೆಯ ಭಾಷೆ ನಾಲಿಗೆಗೆ ಅಭ್ಯಾಸ ಎಂಬಂತೆ ಮನಪೂರ್ವಕವಾಗಿ ಅಭ್ಯಾಸ ಮಾಡುವುದು ಸೂಕ್ತ. ಅಂತಹ ಯಶಸ್ಸನ್ನು ತಲುಪಲು ಗುರುವಿನ ಅನುಗ್ರಹದೊಂದಿಗೆ ಗುರಿಯನ್ನು ತಲುಪಲು ಪ್ರಯತ್ನಿಸಿ ಯಶಸ್ವಿಗಳಾಗಲಿ ಎಂದು ನಾವು ಆಶಿಸಬಹುದು. ವಿದ್ಯೆಯನ್ನು ಅಭ್ಯಾಸ ಮಾಡುವ ವಿದ್ಯಾರ್ಥಿ ತನ್ನ ಜೀವನವನ್ನು ಕೆಳಕಂಡಂತೆ ರೂಪಿಸಿಕೊಂಡರೆ ಅವನ ಬದುಕು ಸಾರ್ಥಕವಾಗುತ್ತದೆ. ವಿದ್ಯಾರ್ಥಿಯಾದವನು ರುಚಿಯನ್ನು ಕೇಳಬಾರದು, ಕೋಪಗೊಳ್ಳಬಾರದು, ದುರಾಸೆ ಪಡಬಾರದು, ಅಲಂಕಾರವನ್ನು ಮಾಡಿಕೊಳ್ಳಬಾರದು, ಅಧಿಕ ನಿದ್ದೆಯನ್ನು ಮಾಡಬಾರದು, ಅಧಿಕ ಪ್ರಸಂಗಿತನವನ್ನು, ಅಧಿಕವಾಗಿ ಆಟವನ್ನು ಆಡಬಾರದು. ಅಂದರೆ ಎಲ್ಲದಕ್ಕೂ ಒಂದು ಮಿತಿಯನ್ನು ಇಟ್ಟುಕೊಂಡು ಜೀವನ ನಡೆಸಬೇಕು. ಅಂತಹ ವಿದ್ಯಾರ್ಥಿಯ ಬದುಕು ಹಸನಾಗುವುದು. ತನ್ಮೂಲಕ ತನ್ನ ಮನೆ, ತನ್ನ ಊರು, ತನ್ನ ರಾಜ್ಯ, ತನ್ನ ದೇಶ ಅಭಿವೃದ್ಧಿ ಪಥದಲ್ಲಿ ಸಾಗಲು ಸಹಕಾರಿಯಾಗುವುದು. ವಿದ್ಯಾರ್ಥಿ ಜೀವನದಲ್ಲಿ ಅಜ್ಞಾನ ಎಂಬ ಕತ್ತಲೆಯನ್ನು ತೆಗೆದುಹಾಕಿ ಸುಜ್ಞಾನವೆಂಬ ಬೆಳಕನ್ನು ಕಾಣಲು ಸಾಧ್ಯ. ಈ ನಿಟ್ಟಿನಲ್ಲಿ ನಮ್ಮ ವಿದ್ಯಾರ್ಥಿಗಳು ಸಾಗಲಿ ಎಂಬುದೇ ಎಲ್ಲ ಹಿರಿಯರ ಆಶಯವಲ್ಲವೇ? ಅದಕ್ಕೆ ಪೂರಕವಾಗಿ ಒಂದು ಸುಭಾಷಿತ ಈ ರೀತಿ ಇದೆ: ನಕ್ಷತ್ರ ಭೂಷಣಂ ಚಂದ್ರೋ ನಾರೀಣಾಂ ಭೂಷಣಂ ಪತಿಃ ಪೃಥಿವೀ ಭೂಷಣಂ ರಾಜ ವಿದ್ಯಾ ಸರ್ವಸ್ಯ ಭೂಷಣಂ. ಅಂದರೆ ನಕ್ಷತ್ರಗಳಿಗೆ ಚಂದ್ರನು ಭೂಷಣ, ಸ್ತ್ರೀಯರಿಗೆ ಪತಿಯೇ ಭೂಷಣ, ಪೃಥ್ವಿಗೆ ರಾಜನಿಂದಲೇ ಶೋಭೆ, ವಿದ್ಯೆ ಎಲ್ಲರಿಗೂ ಭೂಷಣವು.